ಗ್ರಾಮದ ಸಿಮೆಂಟ್ ರಸ್ತೆಯನ್ನು ಉದ್ಘಾಟಿಸಿದ ಬಿಸಿಎಂ ಮಂಜುನಾಥ್. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬನ್ನರುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಾನಬೋಗನಹಳ್ಳಿ ಗ್ರಾಮದಲ್ಲಿ ಸಿಮೆಂಟ್ ರಸ್ತೆಯನ್ನ ಬನ್ನರುಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಯುತ ಮಂಜುನಾಥ್ ರವರು ಉದ್ಘಾಟಿಸಿದ್ದು, ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು, ಕಾಂಗ್ರೆಸ್ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಬಿಸಿಎಂ ಮಂಜುನಾಥ್ ರವರು ಅಧ್ಯಕ್ಷರಾದ ದಿನದಿಂದಲೂ ಜನಸಾಮಾನ್ಯರ ಕಷ್ಟಕ್ಕೆ ಮಿಡಿಯುವ ಹೃದಯವಾಗಿದ್ದು, ಸಾರ್ವಜನಿಕರಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಲ್ಲಿ ಯಶಸ್ವಿಯಾಗುತ್ತಾ ಬಂದಿರುತ್ತಾರೆ ಮತ್ತು ಇದೇ ರೀತಿ ಮುಂದಿನ ದಿನಗಳಲ್ಲಿಯೂ ಸಹ ಅವರ ಕಾರ್ಯವೈಖರಿ ಇದೇ ರೀತಿ ಇರಲಿ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಾಂತಕುಮಾರಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಮುನಿರಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ರಾಜು, ಲಡ್ಡು ರಾಜಣ್ಣ, ಶಾಂತಕುಮಾರಿ ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿದರು. ಎಲ್ಲರಿಗೂ ನಮಸ್ಕಾರ. ನಮಗೆ ಇವತ್ತು ಒಂದು ಖುಷಿ ದಿನ, ಹಬ್ಬದ ವಾತಾವರಣ ಅಂತ ಹೇಳ್ತೀನಿ. ಇದಕ್ಕೆಲ್ಲ ಒಂದು ಮೇನ್ ಪಿಲ್ಲರ್ ಅಂತ ಬೇಕಲ್ವಾ? ಒಂದು ಸಂತೋಷಕ್ಕಾಗಲಿ, ಒಂದು ಹಬ್ಬಕ್ಕಾಗಲಿ, ಏನೇ ಆಗಲಿ ಒಂದು ಮೇನ್ ಪಿಲ್ಲರ್ ಅಂತ. ಆ ಪಿಲ್ಲರೇ ನಮ್ಮ ಮಂಜಣ್ಣ ಅವರು ಹಾಗೂ ಅಧ್ಯಕ್ಷರು ಬನ್ನರುಘಟ್ಟ ಪಂಚಾಯಿತಿ. ಅವ್ರು ಹೆಂಗೆ ಅಂದರೆ ಅವ್ರ ಹೆಸರು ಹೇಳ್ಕೊಳಕ್ಕೂ ಅವ್ರು ಇಷ್ಟಪಡಲ್ಲ. ಒಂಥರ ಅವ್ರು ಹೆಂಗೆ ಅಂದರೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ, ಸಹಾಯ ಮಾಡ್ತಾರೆ. ನಂಗೆ ಬೇಡ ಇವಾಗ ಅಂತ ನೋಡ್ರಿ, ಮೀಡಿಯಾದವರು ಸ್ವಲ್ಪ ಫೋಕಸ್ ಮಾಡಿರಿ. ಯಾಕೆಂದರೆ ನೋಡ್ರಿ, ಇವತ್ತು ತುಂಬ ಕಷ್ಟ ಬೀಳ್ತಾಯಿದ್ರು ಶಾನಬೋಗನಹಳ್ಳಿ. ಅವತ್ತು ನಾವು ಸುಮ್ಮನೆ ಒಂದು ವಿಸಿಟು ನಮ್ಮ ಇವರು ಮನೆಯಿಂದ ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ಒಂದು ವಿಸಿಟ್ ಕರೆದ್ರು. ನೋಡಿದ್ರೆ ದೇವರನ್ನೇ ಅವತ್ತು 2-3 ಜನ ಬಿದ್ದೋಗಿದ್ರಂತೆ. ಅರುಣ ಬಂದು, ಮೇಡಮ್ ಅವರೇ ತುಂಬ ಇದಾಗೈತೆ, ಅಣ್ಣನಿಗೆ ಹೇಳ್ರಿ. ನಮ್ಗೆ ಹೇಳೋಕ್ಕಿಂತ ಮುಂಚೆ ನಾವು ಯಾರೂ ಹೇಳಿಲ್ಲ ಅವ್ರಿಗೆ. ಯಾವ ದುಡ್ಡು, MP ದುಡ್ಡು, MLA ದುಡ್ಡು ಅಥವಾ ಅವ್ರ ಸ್ವಂತ ದುಡ್ಡು, ದೇವರಣೆ ಇವತ್ತಿಗೂ ನಮ್ಗೆ ಗೊತ್ತಿಲ್ಲ. ಅಷ್ಟು ಒಂದು ಇದು ನೋಡಿ, ಇದರಲ್ದಲೇ ಪಕ್ಕದ ರೋಡನ್ನು ಕೇಳ್ತಾವ್ರೆ. ಕೈಲಾದ ಶಕ್ತಿ ಮೀರಿ ಅವ್ರು ಪ್ರಯತ್ನ ಪಡ್ತಾರೆ, ಮಾಡೇ ಮಾಡ್ತಾರೆ. ಇಂಥ ಅಧ್ಯಕ್ಷರು 108 ಕಾಲ 100 ಪಂಚಾಯಿತಿ ಬಂದ್ರೂ ಇವರೇ ಕಂಟಿನ್ಯೂ ಆಗಬೇಕು ಅಂತ ನನ್ನ ಆಸೆ ಎಲ್ಲ ನಿಮ್ಮೆಲ್ಲರೂ ಆಸೆ ಅಂತ ಅನ್ಕೋತೀನಿ. ಕಾರಣ ಏನು ಅಂದರೆ ನೋಡ್ರಿ, ಯಾರ್ರೀ ಒಂದು ತಿಂಗಳಲ್ಲಿ ರೋಡ್ ಹೆಂಗಿತ್ತು ನೀವೇ ನೋಡ್ರಿ. ಹಳೆ ರೋಡನ್ನು ಮೀಡಿಯಾದಲ್ಲಿ ಹಾಕ್ತಾರೆ. 20 ವರ್ಷದಿಂದ ಬಂದಿಲ್ಲ ಅಂತ ನೋಡ್ರಿ ಅವ್ರು ಹೇಳ್ತಾ ಇದ್ದಾರೆ. ಎಷ್ಟು ಜನಗಳು ಬಿದ್ದು ಅವರೆಲ್ಲ ನೋವುಗಳು ಪಟ್ಟಿದ್ದು ನಮ್ಗೆ ಒಳ್ಳೇದಾಗಲ್ಲ. ಒಬ್ರು ಮೆಂಬರು, ಒಬ್ರು ಚೇರ್ಮನ್ ಆಗೋದು ದೊಡ್ಡದಲ್ಲ. ಅವ್ರಿಗೆ ನಾವು ಕಾರ್ಯ ಮಾಡ್ಕೊಡ್ತೀವಲ್ಲ, ಅದನ್ನ 100 ವರ್ಷ ಬದುಕಿರ್ತೀರಾ? ನಾವು 100 ವರ್ಷ ಇವ್ರ ಹೆಸರು ಹೇಳ್ಕೊಂಡು ನಾವು ಮಾಡ್ತೀವಿ. ಈಗ ಒಂದು ಬೋರ್ಡ್ ಹಾಕಿದ್ರು, ಅವ್ರಿಗೆ ಅದನ್ನು ಇಷ್ಟ ಇಲ್ಲ. ಬೋರ್ಡ್ ಹಾಕ್ಸೋದು, ಅವ್ರ ಹೆಸರು ಹೇಳೋದು ಎಲ್ಲೂ ಬೇಡ ಅಂತಾರೆ. ಇವಾಗ ನೋಡ್ರಿ, ನಾನು ಒಂದು ಬೈಟ್ ಕೊಡ್ತೀನಿ ಅಂದ್ರು, ಮೇಡಮ್ ಅವರೇ ನೀವೇನ್ರಿ ಮೇಡಮ್ ಅವರೇ ನಡ್ರಿ, ಏನೋ ಬೇರೆ ಕೆಲಸ ನೋಡ್ರಿ ಅಂತಾರೆ. ಅಂಥ ವ್ಯಕ್ತಿತ್ವ ನಮ್ಮ ಚೇರ್ಮನ್ ಅಧ್ಯಕ್ಷರಿಗೆ. ಅವರ ಒಂದು ಚಪ್ಪಾಳೆ ಮೂಲಕ ಅವ್ರನ್ನೆಲ್ಲ ಸ್ವಾಗತ ಮಾಡಿ ನಮ್ಗೆ ಇಷ್ಟು ಅವಕಾಶ ಮಾಡಿಕೊಟ್ಟು, ಮುಂದಿನ ದಿನದಲ್ಲಿ ಅವರ ಫ್ಯಾಮಿಲಿ ಆಗಿರ್ಬೋದು, ಅವ್ರ ಆರೋಗ್ಯ ಇರ್ಬೋದು, ಅವ್ರಿದ್ದರು ಅಭಿವೃದ್ಧಿ ಆಗಲಿ ಅಂತ ನಾವು ಕೇಳ್ಕೊಬೋದೇ ಹೊರತು ಅವರಿಗೆ ನಾವು ರಿಟರ್ನ್ ಗಿಫ್ಟ್ ಅಂತ ನಾವು ಏನು ಕೊಡೋಕ್ಕಾಗಲ್ಲ. ಅವರ ಒಂದು ಆಯುಸ್ಸು, ಆರೋಗ್ಯ, ಅವರ ಕುಟುಂಬಕ್ಕೆ ಒಳ್ಳೇದಾಗಲಿ, ಚಂಪಕದಮ್ಮ ದೇವರು ಅವ್ರನ್ನ ಕಾಪಾಡಲಿ. ಎಲ್ಲರೂ ನಾವು ಪಂಚಾಯಿತಿ ವತಿಯಿಂದ ಮೆಂಬರ್ ಆಗಿರ್ಬೋದು, ಚೇರ್ಮನ್ನು, ವೈಸ್ ಚೇರ್ಮನ್ನು, ಮಾಜಿ, ಹಾಲಿ ಎಲ್ಲರೂ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಅವ್ರು ಹೇಳಿದ್ರು ನಾವು ಅವ್ರ ಪರವಾಗಿ ಹೇಳ್ಬಿಟ್ಟು ಅವ್ರಿಗೆ ಅಭಿನಂದನೆಗಳನ್ನ